ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಅವರ ಆಗಮನ ಸಂಸತ್ ಭವನಕ್ಕೆ 11 ಗಂಟೆಯಿಂದ ಪ್ರಾರಂಭವಾಗುತ್ತೆ ಬಜೆಟ್ ಮಂಡಿಸುವ ಪ್ರಕ್ರಿಯೆ. ಕಳೆದ ಬಾರಿ ಹತ್ತತ್ರ 3 ಗಂಟೆ ಕಾಲ ಆ ಬಜೆಟ್ ಅನ್ನು ಓದಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಇದು ಈ ಅವಧಿಯ ಕಡೆಯ ಬಜೆಟ್, ಹೀಗಾಗಿ ಮಧ್ಯಂತರ ಬಜೆಟ್ ಆದರೂ ಕೂಡ ಸುದೀರ್ಘ ಅವಧಿಗೆ ಬಜೆಟ್ ಮಂಡನೆ ಆಗತ್ತಾ ಸಹಜ ಕುತೂಹಲ. ನೋಡಿ, ನಾನಾಗಲೇ ಹೇಳ್ತಾ ಇದ್ದೆ, ಒಂದಷ್ಟು ಫಾರ್ಮಲ್ ಪ್ರೊಸೀಜರ್ಗಳು, ಒಂದು ಫೋಟೋಶೂಟ್. ಬಜೆಟ್ ಮಂಡನೆಗೆ ಇನ್ನೇನು ಉಳಿದಿರೋದು ಕೇವಲ 1 ಗಂಟೆ ಅವಧಿ. ಸಂದರ್ಭದಲ್ಲಿ ಕೈಯಲ್ಲಿ ಆ ಬಜೆಟ್ನ ಪ್ರತಿಯನ್ನು ಹಿಡಿದು ಮಾಧ್ಯಮಗಳಿಗೆ ಒಂದು ಫೋಟೋಶೂಟ್ ಮಾದರಿಯಲ್ಲಿ ಒಂದು ಪೋಸನ್ನು ಕೊಡ್ತಿದ್ದಾರೆ. ಇದಾದ ನಂತರದಲ್ಲಿ ಸಂಸತ್ ಭವನದ ಒಳಗೆ ಹೋಗ್ತಾರೆ. ಅದಾದಮೇಲೆ ಕ್ವಿಕ್ ರೌಂಡ್ ಆಫ್ ಮೀಟಿಂಗ್ ನಾಯಕರ ಜೊತೆಯಲ್ಲಿ. ಅದಾದಮೇಲೆ ಅಧಿವೇಶನ ಪ್ರಾರಂಭ, ಬಜೆಟ್ ಮಂಡನೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ತಲಂ ಸರ್, ಈ MSMEಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಗುತ್ತೆ ಬಜೆಟ್ ಸಂದರ್ಭದಲ್ಲಿ. ಎಸ್ಪೆಷಲಿ ಈ ವಿವಾದ್ ಸೇ ವಿಶ್ವಾಸ್ ಅಂತ ಹೇಳಿ ಕಳೆದ ಬಾರಿ ಹೇಳಿದರು. ಅಂದರೆ MSMEಗಳಾಗಬೇಕು, ಅದರಿಂದ ಆರ್ಥಿಕ ಉತ್ತೇಜನ. ಇನ್ಫ್ಯಾಕ್ಟ್ 40% ಆಫ್ ದ GDP ಕಾಂಟ್ರಿಬ್ಯೂಷನ್ ಈಸ್ ಫ್ರಮ್ MSME. ಹಾಗೆ ಉದ್ಯೋಗ ಸೃಷ್ಟಿ ವಿಚಾರದಲ್ಲೂ ಕೂಡ 110 ಮಿಲಿಯನ್ ಎಂಪ್ಲಾಯ್ಮೆಂಟ್, ರೂರಲ್ ಹಾಗೆ ಅರ್ಬನ್. ಬಟ್ ಅಂತಂದರೆ MSMEಗಳು ಲಾಂಚ್ ಆಗುತ್ತೆ, ಸಸ್ಟೈನ್ ಆಗಲ್ಲ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇದಕ್ಕೋಸ್ಕರ ವಿಶೇಷವಾಗಿ ಈ ಬಾರಿ ಬೆಟರ್ ಕ್ರೆಡಿಟ್ ಆಕ್ಸೆಸ್, ಅಂದರೆ ಸಾಲಗಳಿಗೆ ಈಸಿಯಾಗಿ ಸಾಲ ಪಡ್ಕೊಳ್ಳಿಕ್ಕೆ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು ಅನ್ನೋ ನಿರೀಕ್ಷೆ ಇದೆ. ನಿಮ್ಮ ಅವಲೋಕನ ಈ ವಿಚಾರದಲ್ಲಿ? ಸಾಮಾನ್ಯವಾಗಿ ಬರೀ MSME ಅಂತಂದರೆ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಕ್ರಿಯೆಯಾಗಿ ಯಾವುದೂ ಬಂದಿಲ್ಲ ಇದುವರೆಗೂ. ಉದಾಹರಣೆಗೆ, ನಮ್ಮ ಒಂದು ಕಾರ್ ತಗೋಬೇಕು ಅಂತಂದರೆ 8.3%, ಮನೆ ತಗೋಬೇಕು ಅಂದರೆ 8.4%, ನಾನು ಸಾಲ ತಗೋಬೇಕು ಅಂದರೆ ಮಿನಿಮಮ್ 14% ಆಗ್ತದೆ. ಇದರೊಳಗೆ ನ್ಯಾಯ ಏನು? ಅದರೊಳಗೆ ಹೇಳ್ತಾರೆ ವಿಮೆನ್ ಅದ ಅಂತಂದರೆ ಕಡಿಮೆ ಅಂತ ಅಂದ್ಬಿಟ್ಟು. ವಿಮೆನ್ ಆಂಟ್ರಪ್ರಿನರ್ಸ್ ಬರೋದಕ್ಕಿಂತ ಟೈಮ್ ಇದೆ, ಬೇಕಾದಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ, ಆದರೂ ಆಗ್ತಾ ಇಲ್ಲ. ಆಗದೇ ಇರೋದಕ್ಕೆ ಏನು ಉತ್ತೇಜನ ಕೊಟ್ಟರೆ ಪ್ರಯೋಜನ ಏನು? ಎರಡನೇದಾಗಿ, ನಾನು ಭಾಳಷ್ಟು ವರ್ಷದಿಂದ ಹೇಳ್ತಾ ಇದ್ವಿ, ಮೊದಲೂ ಒಂದು ಇತ್ತು ಸ್ಮಾಲ್ ಫ್ಯಾಕ್ಟ್ರೀಸ್ ಬಿಲ್ ಅಂತ ಮಾಡಿ ಅಂತ ಅಂದ್ಬಿಟ್ಟು. ಇವಾಗ ಕನಿಷ್ಠ ವೇತನ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. 31,000 ರೂಪಾಯಿ ತರಬೇಕು ಅಂತಾರೆ. 12,000, 12,000, 13,000. ಇದರ ಮಿಡ್ಲಲ್ಲಿ ಒಂದು ಕೇಳಿಬಿಡ್ತೀನಿ ಸರ್. 18,000 ಮೂಲ ವೇತನ ಅಂತ ಹೇಳ್ತಾರೆ. ಇದು ಯಾರಿಗೆ ಸರ್? ಈಗ ನನಗಿದು ಭಾಳ ದುಃಖ ಆಗೋದು, ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಹೌದು, 7,000ಕ್ಕಿಂತ ಜಾಸ್ತಿ ಇಲ್ಲ ದುಡ್ಡು ಅವರಿಗೆ. ಈ 18,000 ಅಂತ ಹೇಳ್ತಾರೆ. ಮತ್ತು ಯಾರಿಗೆ? ಈಗ ಅದು ಈ ಸಲ 26,000 ಮಾಡಬೇಕು ಅಂತ ಇದೆ. ಆ 18,000ದ್ದು ಗಾರ್ಮೆಂಟ್ಸ್ 1,000 ಗಟ್ಟಲೆ ಲೆಕ್ಕದಲ್ಲಿ 7,000ಕ್ಕಿಂತ ಮೇಲೆ ಹೋಗೋದಿಲ್ಲ. ಇದನ್ನು ಯಾರೊಬ್ಬರೂ ಗಮನ ಹರಿಸ್ತಾ ಇಲ್ಲ ಸರ್. ಹೇಳಿದ್ದಾಯಿತು. ಇವಾಗ ಏನಾಯಿತು, ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋದಾಗ ಲೇಬರ್ ಅವ್ರು ಹೋದಾಗ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ರೆ ತಾನೇ ನೀವು ಡಿಸ್ಕಸ್ ಮಾಡೋದು. ಕೋರ್ಟ್ ಏನು ಮಾಡ್ತು, ಒಂದು ಕೊಟ್ಬಿಡ್ತು ಡಿಸ್ಕ್ರಿಷನರಿ ಆಗಿ, ಗೌರ್ಮೆಂಟ್ ಶುಡ್ ರೀಕನ್ಸಿಡರ್ ಅಂತ ಅಂದ್ಬಿಟ್ಟು. ರೀಕನ್ಸಿಡರ್ ಎಲ್ಲ ಮಾಡಿದ್ದಾರೆ. 4 ವರ್ಷದ ಮುಂಚೆನೇ ಮಾಡಿದಾಗ, ಒಂದು ಮಿನಿಮಮ್ ವೇಜಸ್ ರಿವಿಷನ್ ಮಾಡಿದಾಗ ನಮ್ಮಲ್ಲಿ ಒಂದು ಗೌರ್ಮೆಂಟ್ ಒಂದು ತಪ್ಪು ಮಾಡ್ತು. ಹೌಸ್ ಅಲವೆನ್ಸ್ ಅನ್ನೋದಕ್ಕೆ 1,500 ರೂಪಾಯಿ ತೊಗೊಳ್ಳೋ ಬದಲು 4,000 ರೂಪಾಯಿ ತೊಗೊಂಡ್ರು. ಅದನ್ನು ಹಾಗೆ ಎಷ್ಟು ಕಷ್ಟಪಟ್ಟರೂ ಆಗೋದಿಲ್ಲ. ಇದೇನಾಗುತ್ತೆ ಅಂದರೆ, ಕಾಯ್ದೆ ಮಾಡಿದ ಮೇಲೆ ನಾವು ಅವ್ರ ಜೊತೆ ಹೋರಾಡಬೇಕು ಅಂದರೆ ಓನ್ಲಿ ದಿಸ್ ಒನ್ ಈಸ್ ಲೀಗಲ್ ವೇ. ಲೀಗಲ್ ವೇ ಈಸ್ ನಾಟ್ ಚೀಪ್. ಅಸೋಸಿಯೇಷನ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಕೆನಾಟ್ ಫೈಟ್. ನೀವು ಲೀಬಲ್ ಆನ್ MSMEs don't have that kind of a money where they have to fight. See, whatever is reasonable, they have fixed. Comparatively, Delhi is supposed to be the highest as far as minimum wage is concerned. The next comes Karnataka. ನಾವು ನೈಬರಿಂಗ್ ಸ್ಟೇಟ್ಸ್ ತೊಗೊಂಡ್ರೆ ಅಂತಂದರೆ, ಇಲ್ಲಿ 15,000 ಇದೆ ಅಂತಂದರೆ ಬೇರೆ ಕಡೆಗೆ 10,000, 11,000 ಇದೆ. ಇದು ಹೇಗೆ ನಾವು ಅದನ್ನು ಡಿಫೈನ್ ಮಾಡ್ತೀವಿ? ಮೈಗ್ರೇಷನ್ ಆಗ್ಬೋದು, ನೀವು ಹೋದರೂ ಪರವಾಗಿಲ್ಲ ಅನ್ನೋ ಸ್ಥಿತಿ ಬಂದಿದೆ. ಆ್ಯಸ್ ಇಟ್ ಈಸ್ ಕೋವಿಡ್ ಸಿಚುವೇಷನಿಂದ MSME ಸೆಕ್ಟರ್ಗಳು ಭಾಳ ತತ್ತರಿಸವೆ. ಅದನ್ನು ಉಳಿಗಾಲ ಮಾಡಬೇಕು ಅಂತಂತಂದರೆ ಉತ್ತೇಜನ ಕೊಡಬೇಕೇ ಹೊರತು ಈ ಥರ ತೊಂದರೆ ಕೊಟ್ಟರೆ ಪ್ರಯೋಜನ ಇಲ್ಲ. ಯಾಕಂದರೆ ಕಾಸ್ಟ್ಲಿ ದಿಸ್ ಒನ್ ಇಸ್ ನಾಟ್ ಗೋನ್ ಟು ಹೆಲ್ಪ್ ಅಸ್. ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಫೈನಾನ್ಸಸ್ ಆಗಲಿ. ಸರ್, ಒಂದು ಲೋನ್ ತಗೋಬೇಕು ಅಂತಂದರೆ ಇಷ್ಟು ಎತ್ತರದ ಪೇಪರ್ಸ್ನ ತರ್ತಾರೆ. ಇದೇ ನಾನು ವಿದೇಶದಲ್ಲಿದ್ದಾಗ, ಒಂದೇ ನಿಮಿಷ ಸರ್, ಇದೆ ಈ ನಡುವೆ ವಾಣಿಜ್ಯ ಸಿಲಿಂಡರ್ ಬೆಲೆ 14 ರೂಪಾಯಿ ಜಾಸ್ತಿ ಆಗಿದೆ. ವಾಣಿಜ್ಯ ಸಿಲಿಂಡರ್ ಅಂತಂದರೆ ಈ ನಮ್ಮ ಗೃಹ ಬಳಕೆದಲ್ಲ, 19 kg ಅದು. ವಾಣಿಜ್ಯ LPG ಸಿಲಿಂಡರ್ ದರ 14 ರೂಪಾಯಿ ಏರಿಕೆಯಾಗಿದೆ. ತೈಲ ಕಂಪನಿಗಳಿಂದ ಬೆಲೆ ಏರಿಕೆ ತೀರ್ಮಾನ ಕೂಡ ಆಗಿದೆ. ಈ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ
ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೆನಪಿರಬಹುದು, ಕಾಂಗ್ರೆಸ್ನವ್ರಿಗೆ ದೊಡ್ಡ ಅಸ್ತ್ರ ಆಗಿತ್ತು. ತೇಜಸ್ವಿನಿ ಮ್ಯಾಮ್ ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ MLC ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ವಿರುದ್ಧವಾಗಿ ಸಿಲಿಂಡರ್ ಅಸ್ತ್ರ ಪ್ರಯೋಗ ಮಾಡಿಬಿಟ್ಟಿದ್ರು ಮೇಡಮ್. ಸಿಲಿಂಡರ್ ಇಟ್ಕೊಂಡು ಅಲ್ಲಿ ವೋಟಿಂಗ್ ನಡೀತಾ ಇದ್ರೆ ಈ ಕಡೆ ಸಿಲಿಂಡರಿಗೆ ಪೂಜೆ ನಡೀತಾ ಇತ್ತು. ಈಗಲೂ ಕೂಡ ದೊಡ್ಡ ಅಸ್ತ್ರ. ಮೋದಿ ಅವ್ರು ಹೇಳ್ತಾರೆ, ಒಂದ್ ಕಡೆ ಈ ಕಟ್ಟಿಗೆ ಒಲೆಯನ್ನ ನಾವು ಬ್ಯಾನ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಮಹಿಳೆಯರಿಗೆ ಸಿಲಿಂಡರ್ ಕನೆಕ್ಷನ್ ಕೊಡ್ತಿದ್ದೀವಿ, ಆದ್ರೆ ಕೈಗೆಟ್ಕೋ ದರದಲ್ಲಿ ಇಲ್ಲ. ಖಂಡಿತ ಅಪೋಸಿಷನ್ ಪಾರ್ಟಿ ಇರೋದೇ ಪ್ರಶ್ನೆ ಕೇಳಕ್ಕೆ, ಅಪೋಸಿಷನ್ ಪಾರ್ಟಿ ಇರೋದೇ ಲೋಪಗಳನ್ನ ಹುಡ್ಕೋದಕ್ಕೆ. ಅವ್ರ ಕೆಲಸವನ್ನ ಅವ್ರು ಮಾಡಲಿ. ಆದರೆ ನಾವು ಹೇಳಬೇಕಾದ ಸಮಜಾಯಿಷಿಯನ್ನ, ಹೇಳಬೇಕಾದ ಸತ್ಯವನ್ನ, ವಾಸ್ತವ ಸ್ಥಿತಿಯನ್ನ ಭಾರತೀಯ ಜನರಿಗೆ ನಾವು ಹೇಳ್ತೀವಿ. ಮತ್ತೆ ನಮ್ಮ ಜನ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ದೇಶ ಮುಂದಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ. ಕಡುಬಡವರಿಗೆ ಹಸಿವನ್ನು ನೀಗಿಸಬೇಕು, ಕಡುಬಡವರಿಗೆ ಯಾವ ಯೋಜನೆಗಳಿದೆ, ಕಡುಬಡವರಿಗೆ 100ಕ್ಕೆ 100 ಆ ಒಂದು ಸಹಾಯ ಹಸ್ತವನ್ನು ನೀಡುವಂಥ ಸ್ಕೀಮ್ಗಳು ರೀಚ್ ಆಗಬೇಕು. ಕೊಡೋದಕ್ಕೆ ಸಾಧ್ಯ ಇರ್ತಕ್ಕಂಥವ್ರಿಗೆ ಇವತ್ತು ಟ್ಯಾಕ್ಸ್ ಪೇಯರ್ಸ್ ಜಾಸ್ತಿ ಆಗಿದ್ದಾರೆ, ಟ್ಯಾಕ್ಸ್ ಸಂಗ್ರಹ ಜಾಸ್ತಿ ಆಗಿದೆ. ಅದರರ್ಥ ಕೊಡುಗೈ ದಾನಿಗಳು, ಕೊಡುಗೈ ಮನಸ್ಸುಗಳಿದ್ರೇನೆ ಒಂದು ಏನು ಈ ದೇಶದ ಒಂದು ಭಾರತೀಯ ಆರ್ಥಿಕತೆ ಚೆನ್ನಾಗಿರೋದು. ಆರ್ಥಿಕತೆ ಚೆನ್ನಾಗಿದ್ರೇನೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿ ಮಾಡೋದಕ್ಕಾಗೋದು. ಹಾಗಾಗಿ ವಾಣಿಜ್ಯ ಸಿಲಿಂಡರ್ಗೆ ವ್ಯಾಪಾರ ಮಾಡುವಂತಹ ಏನು ಹೊಟ್ಟೆಪಾಡಿಗಾಗಿ ಒಂದು ಉದ್ಯಮವನ್ನು ನಡೆಸುವಂತಹ ವಾಣಿಜ್ಯ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಜಾಸ್ತಿ ಮಾಡಬೇಕು. ಇಲ್ದಲೇ ಇರೋರ್ಗೆ ಉಚಿತವಾಗಿ ಕೊಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಬಿಡಬೇಕು. ಹಣ್ಣು ಬಿಟ್ಟರೆ ಇನ್ನೊಬ್ರಿಗೆ ಕೊಡೋಕ್ಕಾಗೋದು. ಸೊ ಕೊಡುವವರ ಮನಸ್ಸು ಕೂಡ ನಮಗೆ ದೇವರು ಹೆಚ್ಚು ಕೊಟ್ಟಿದ್ದಾನೆ, ಬೇರೆಯವ್ರಿಗೆ ಕೊಡಬೇಕು, ಸರ್ಕಾರಕ್ಕೆ ಪ್ರಾಮಾಣಿಕವಾದ ತೆರಿಗೆ ಕೊಡಬೇಕು. ತೆರಿಗೆ ಕೊಟ್ರೇ ಮೂಲಭೂತ ಸೌಕರ್ಯ, ತೆರಿಗೆ ಕೊಟ್ರೇ ಭಾರತದ ಆರ್ಥಿಕತೆ ಚೆನ್ನಾಗಾಗೋದು, ತೆರಿಗೆ ಕೊಟ್ರೇ ಭಾರತ ವಿಶ್ವದಲ್ಲಿ ಮುಂಚೂಣಿಗೆ ಬರ್ತಕ್ಕಂಥದ್ದು, ತೆರಿಗೆ ಚೆನ್ನಾಗಿ ಕೊಟ್ರೇ ಪ್ರಧಾನಿಗಳು ವಿಶ್ವಾಸದಿಂದ ಒಂದು ಸ್ಥಿರ ಸರ್ಕಾರವನ್ನು ನಡೆಸಬಹುದು ಅನ್ನುವಂತಹ ಒಂದು ಸಾಮಾನ್ಯವಾದ ಜಾಗೃತಿ ಮತ್ತು ಜ್ಞಾನ ಮತ್ತು ಬದ್ಧತೆ ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಇರೋದ್ರಿಂದ ಮತ್ತೆ ಜನತೆಯ ಜೊತೆ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪ್ರಧಾನಿಗಳಿಗೆ ಒಂದು ಅವರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಉತ್ತಮ ಸಂಬಂಧ ಇರೋದ್ರಿಂದ ಇಂತಹ ಧೈರ್ಯದ ಕಾರ್ಯಕ್ರಮಗಳನ್ನ ನೀವು ಬರೋಕ್ ಮುಂಚೆ ಒಂದು ಅಂಶ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ ನೋಡಿ. ಈ ಬಾರಿ ಮೋದಿ ಗ್ಯಾರಂಟಿ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳು ಬಜೆಟ್ನಲ್ಲೂ ಕೂಡ ರಿಫ್ಲೆಕ್ಟ್ ಆಗಬಹುದಾ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈ 3 ಸ್ಟೇಟ್ ಎಲೆಕ್ಷನ್ ಟೈಮಲ್ಲಿ ಪ್ರಣಾಳಿಕೆಯಲ್ಲೇ ಇತ್ತು 450 ರೂಪಾಯಿ 500 ರೂಪಾಯಿಗೆ ಸಿಲಿಂಡರ್ ಕೊಡ್ತೀವಿ. ನಾವು ಸಿಲಿಂಡರ್ ಬಗ್ಗೆ ಮಾತನಾಡ್ತಿರೋದ್ರಿಂದ ಬಜೆಟ್ನಲ್ಲಿ ಸಹಜವಾಗಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆಯ್ತಪ್ಪ ನಮಗೆ 1000 1500 ಅಲ್ಲಿ ತನಕ ಆಗಲ್ಲ, ಬಜೆಟ್ನಲ್ಲಿ ಏನಾದರೂ ಕಮ್ಮಿ ಮಾಡಿದ್ರೆ ಅದು ಪ್ರಣಾಳಿಕೆ ಭಾಗವೂ ಆಗ್ಬಿಡ್ಬಹುದು ಅಂತ ಹೇಳಿ. ಸ್ಮಿತಾ, ಈಗ ನೋಡಿ ಪ್ರಪಂಚದ ಪರಿಸ್ಥಿತಿ ಹೇಗಿದೆ. ಈಗ LPG ಅಥವಾ ಕಚ್ಚಾ ತೈಲ ನಾವು ಉತ್ಪಾದನೆ ಮಾಡ್ತೀವ, ನಮ್ಮ ದೇಶದಲ್ಲಿ ಏನು ಸಿಗುತ್ತೆ, ಹೊರಗಡೆಯಿಂದ ಏನನ್ನು ತಗೋತೀವಿ. ಇವತ್ತು ಇರಾನ್ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸನ್ನಿವೇಶ ಇದೆ, ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಸನ್ನಿವೇಶ ಇದೆ. ಆ ಕಡೆಯಿಂದ ಬರಬೇಕು ಆ ವಸ್ತು, ಆ ಸಂಪನ್ಮೂಲ ಅಲ್ಲಿ ಸಿಗುತ್ತೆ, ಅಲ್ಲಿಂದ ನಮ್ಮ ದೇಶಕ್ಕೆ ತರಬೇಕು. ತರುವಾಗ ಏನೇನು ತೊಂದರೆಗಳಾಗುತ್ತೆ, ಮತ್ತು ಅಂತಾರಾಷ್ಟ್ರ ಸಂಬಂಧಗಳಲ್ಲಿ ಏನೇನು ಬಿಕ್ಕಟ್ಟುಗಳು ಉದ್ಭವಿಸುತ್ತೆ. ಇದರ ನಡುವೆ ಕೂಡ ಭಾರತದಂಥ ಒಂದು ದೊಡ್ಡ ದೇಶದಲ್ಲಿ ಈ ಕಾರ್ಯಕ್ರಮಗಳನ್ನು ಜನತೆಗೆ ಹೊರೆಯಾಗದಂತೆ, ಜನತೆಗೆ ಕೊರತೆಯಾಗದಂತೆ, ಹೊರೆ ಬಿಡಿ ಅದನ್ನು ತಗೊಂಬರೋದೇ ಒಂದು ರಾಜತಾಂತ್ರಿಕ ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡು ಜೀವನಾವಶ್ಯಕ ವಸ್ತುಗಳು. ಪಾಕಿಸ್ತಾನದಲ್ಲಿ ಯಾವ ರೀತಿ ಈ ಸನ್ನಿವೇಶ ಉದ್ಭವ ಆಗಿತ್ತು, ಆಹಾರಕ್ಕೆ ಕೊರತೆ. ಈಗ ವಾಹನ ಚಲನೆ ಮಾಡೋಕ್ಕಾಗತ್ತಾ, ತೈಲ ಇಲ್ಲ ಅಂತ ಹೇಳಿದ್ರೆ, ಆಹಾರ ಇಲ್ಲ ಅಂದ್ರೆ ಜನ ಬದುಕಕ್ಕಾಗತ್ತಾ? ಜೀವನಾವಶ್ಯಕ ಕನಿಷ್ಠ ನಾಗರಿಕರಿಗೆ ಬೇಕಾದಂತಹ ವಸ್ತುಗಳನ್ನು ಕೊಡೋದ್ರಲ್ಲಿ ಭಾರತ ಯಾವತ್ತೂ ಕೂಡ ಕೋವಿಡ್ನ ಸನ್ನಿವೇಶದಲ್ಲಿ ನೆಪ ಹೇಳಲಿಲ್ಲ. ಇವತ್ತು ಹಣದುಬ್ಬರ ನೋಡಿ 5.1% ಅಂದರೆ UPA ಕಾಲದಲ್ಲಿ 9.8% ಇತ್ತು. ಹಣದುಬ್ಬರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು, GDPಯನ್ನು ಚೆನ್ನಾಗಿ ಕಾಯ್ದುಕೊಂಡು, ಕಲ್ಯಾಣ ಕಾರ್ಯಕ್ರಮಗಳನ್ನು, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸನ್ನು ಕೊಡ್ತಕ್ಕಂಥದ್ದು ಸವಾಲಿನ ಒಂದು ದೊಡ್ಡ ಪರಿಸ್ಥಿತಿ. ಇದಕ್ಕೆಲ್ಲ ಕಾರಣ ಭಾರತ ದೇಶದ ಜನತೆ ಬಹುದೊಡ್ಡ ರೀತಿಯ ಬೆಂಬಲವನ್ನು ಮೋದಿಯವ್ರಿಗೆ ಕೊಟ್ಟಿರೋದ್ರಿಂದ, BJP ಕೊಟ್ಟಿರೋದ್ರಿಂದ ಇಂಥ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕ್ರೆಡಿಟ್ ಆಲ್ಸೋ ಗೋಸ್ ಟು ಅವರ್ ಪೀಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಕುಡಚಿಯ ಮಾಜಿ MLA ಆಗಿರುವಂಥ BJP ನಾಯಕರು ಆಗಿರುವಂಥ P. ರಾಜೀವ್ ನಮ್ಮ ಜೊತೆ ಇದ್ದಾರೆ. ರಾಜೀವ್ ಸರ್ ನಮಸ್ತೆ. ಸರ್ ನಮಸ್ಕಾರ. ಯಾವ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಿ? ಚುನಾವಣಾ ವರ್ಷ ಒಂದು ಕಡೆ, ಮತ್ತೊಂದು ಕಡೆ ಇಡೀ ದೇಶಕ್ಕೆ ಪೂರಕವಾಗುವಂತ ಮತ್ತು ರಾಜ್ಯಕ್ಕೆ ಪೂರಕವಾಗುವಂತ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜೀವ್ ಅವರು ಜನರು ಏನ್ ನಿರೀಕ್ಷೆ ಮಾಡ್ತಿದ್ರೆ ಅದಕ್ಕೆ BJP ಹೆಂಗ್ ಸ್ಪಂದಿಸುತ್ತೆ ಬಜೆಟ್ನ ಮೂಲಕ ಅಂತ ಹೇಳ್ಬೇಕು, ಅದೇ ಪಕ್ಷದವರಾಗಿರೋದ್ರಿಂದ. ಓಕೆ ಸರ್, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಜೆಟ್ ಅನ್ನ ಮಂಡಿಸುವಾಗ ಚುನಾವಣೆ ದೃಷ್ಟಿಕೋನದಿಂದ ಯಾವ ಬಜೆಟ್ ಅನ್ನು ಮಂಡಿಸೋದಿಲ್ಲ. ಅದನ್ನ ಹಿಂದಿನ ಚುನಾವಣಾ ಅವಧಿಯಲ್ಲಿ ಮಂಡಿಸಿದಂತಹ ಬಜೆಟ್ ಅನ್ನು ನೋಡಬಹುದು. ಸೊ
ನರೇಂದ್ರ ಮೋದಿ ಅವರು ಈ ದೇಶದ ನಾಯಕತ್ವವನ್ನ ಹಿಡಿದುಕೊಂಡ ಮೇಲೆ, ಅದನ್ನ ವಹಿಸಿಕೊಂಡ ಮೇಲೆ ಜಾಗತಿಕವಾಗಿ ಭಾರತ